ಚಂಡೀಗಢದ ಮೇಯರ್ ಚುನಾವಣೆ ದೊಡ್ಡ ಹಂಗಾಮವನ್ನು ಸೃಷ್ಟಿ ಮಾಡಿತ್ತು. 8 ಮತಗಳು ಅಸಿಂಧು ಅಂತ ಚುನಾವಣಾಧಿಕಾರಿ ಘೋಷಣೆ ಮಾಡಿದರು. ಇದು ಕೋರ್ಟ್ ಮೆಟ್ಟಿಲೇರಿದ್ವು ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್. ಇದೆಲ್ಲ ಆದಮೇಲೆ ಈಗ ಜಯ ಸಿಕ್ಕಿದೆ. ಇಲ್ಲಿ ಚುನಾವಣಾಧಿಕಾರಿ ತಪ್ಪೆಸಗಿದ್ದಾರೆ ಅಂತ ಚುನಾವಣಾಧಿಕಾರಿ ಕಟಕಟೆಯಲ್ಲಿ ಬಂದು ನಿಂತ ಪ್ರಥಮ ಪ್ರಕರಣ ಇದು. ಇದೆಲ್ಲ ಆದಮೇಲೆ ಈಗ ಮತ್ತೆ ಕುಲದೀಪ್ ಸಿಂಗ್ ಏನಿದ್ದಾರೆ ಅವರೇ ಈಗ ಮೇಯರ್ ಆಗ್ತಾ ಇದ್ದಾರೆ. ಇದು ಒಂದು ಲೆಕ್ಕದಲ್ಲಿ ದೊಡ್ಡ ಜಯ, ಐತಿಹಾಸಿಕ ಜಯ ಅಂತ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಬಣ್ಣಿಸಿವೆ. ಸತ್ಯಕ್ಕೆ ಕೊನೆಗೂ ನ್ಯಾಯ ಕಲ್ಪಿಸಿದ ಸುಪ್ರೀಂ ಕೋರ್ಟ್. ಆಪ್ನ ಕುಲದೀಪ್ ಕುಮಾರ್ ಚಂಡೀಗಢ ಮೇಯರ್. ಚಂಡೀಗಢ ಮೇಯರ್ ಚುನಾವಣೆ ಅಕ್ರಮ ಪ್ರಕರಣದಲ್ಲಿ ಸುಪ್ರೀಂ ಇಂದು ಫಲಿತಾಂಶ ತಿರಸ್ಕರಿಸಿ ಆಪ್ ಅಭ್ಯರ್ಥಿ ಕುಲದೀಪ್ ಕುಮಾರ್ ಅವರನ್ನ ವಿಜಯಿ ಎಂದಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಸಿಜೆಐ ಎಲ್ಲ 8 ಮತಗಳು ಅರ್ಜಿದಾರ ಅಭ್ಯರ್ಥಿ ಕುಲದೀಪ್ ಪರವಾಗಿದೆ ಎಂದು ಚುನಾವಣಾಧಿಕಾರಿ ಅನಿಲ್ ಮಸೀಹಾ 8 ಮತಪತ್ರಗಳ ಮೇಲೆ ತಮ್ಮ ಎಕ್ಸ್ ಗುರುತು ಹಾಕಿ ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ವರ್ತಿಸಿ ಅಪರಾಧ ಎಸಗಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಿಜೆಐ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರಿದ್ದ ಪೀಠವು ನಿನ್ನೆ ಚುನಾವಣಾಧಿಕಾರಿಯನ್ನ ವಿಚಾರಣೆಗೊಳಪಡಿಸಿತ್ತು. ಅಲ್ಲದೆ ಮೇಯರ್ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಮೂಲ ವಿಡಿಯೋ ರೆಕಾರ್ಡಿಂಗ್ ಹಾಗೂ ದಾಖಲೆಗಳನ್ನು ನೀಡಲು ಸೂಚಿಸಿತ್ತು. ಚುನಾವಣಾಧಿಕಾರಿಯ ವಿಡಿಯೋ ಹಾಗೂ ಮತಪತ್ರವನ್ನು ನ್ಯಾಯಾಲಯದ ಕೊಠಡಿಯಲ್ಲಿ ಠೇವಣಿ ಇರಿಸಲಾಗಿತ್ತು. ಇವತ್ತು ವಿಡಿಯೋ ಮತ್ತು ಮತಪತ್ರಗಳನ್ನು ಪರಿಶೀಲಿಸಿದ ಬಳಿಕ ಈ ತೀರ್ಪು ನೀಡಿದೆ. ಇದರಿಂದ ಬಿಜೆಪಿಗೆ ದೊಡ್ಡ ಮುಖಭಂಗವಾಗಿದ್ರೆ ಆಪ್ ಮತ್ತು ಕಾಂಗ್ರೆಸ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ಒಗ್ಗೂಡಿ ಪರಿಶ್ರಮ ಪಟ್ಟರೆ ಬಿಜೆಪಿ ಸೋಲಿಸೋದು ಕಷ್ಟವೇನಲ್ಲ ಅನ್ನೋದನ್ನ ಚಂಡೀಗಢ ಮೇಯರ್ ಚುನಾವಣೆ ಸಾಬೀತುಪಡಿಸಿದೆ ಅಂತ दिल्ली सीएम अरविंद केजरीवाल ಹೇಳಿದ್ದಾರೆ. इंडिया गठबंधन की ये बहुत बड़ी जीत है, पहली जीत है, बहुत बड़ी जीत है और बहुत बड़े मायने रखती है. एक तरह से उन लोगों से छीन के लाए हम लोग ये जीत. उन लोगों ने तो चोरी कर लिया था ये चुनाव, उन लोगों ने तो वोट चोरी कर लिए थे, लेकिन हमने हार नहीं मानी. हम आखिरी समय तक लड़ते रहे, संघर्ष करते रहे और अंत में हमारी जीत हुई. तो ये पूरे देश के लिए, इंडिया गठबंधन के लिए बहुत बड़ी जीत है. ಸುಪ್ರೀಂ ಆದೇಶಕ್ಕೆ ಕಾಂಗ್ರೆಸ್ ಕೂಡ ಪ್ರತಿಕ್ರಿಯಿಸಿದೆ. ಪ್ರಜಾಪ್ರಭುತ್ವದ ಕೊಲೆ ಮಾಡುವ ಬಿಜೆಪಿಯ ಷಡ್ಯಂತ್ರದಲ್ಲಿ ಮಸೀಹಾ ಬರೀ ಮುಖವಾಡವಷ್ಟೇ, ಅದರ ಹಿಂದಿರುವುದು ಮೋದಿಯ ಮುಖ ಅಂತ ಕೈ ಸಂಸದ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಕಿಡಿಕಾರಿದ್ರೆ, ಕೊಳಕು ಚುನಾವಣಾ ತಂತ್ರ ಆಶ್ರಯಿಸಿದ ಬಿಜೆಪಿಯ ನಿರಂಕುಶ ಪ್ರಭುತ್ವದ ಕೋರೆ ಹಲ್ಲುಗಳಿಂದ ಸುಪ್ರೀಂ ಕೋರ್ಟ್ ಪ್ರಜಾಪ್ರಭುತ್ವವನ್ನ ರಕ್ಷಿಸಿದೆ ಅಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವ್ಯಾಖ್ಯಾನಿಸಿದ್ದಾರೆ. ಜನವರಿ 30ರಂದು ಚಂಡೀಗಢ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಜಯಿಸಿತ್ತು. ಇದರಲ್ಲಿ 8 ಮತ ಅನರ್ಹಗೊಂಡಿದ್ದವು. ಸೋತಿದ್ದ ಆಪ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕುಲದೀಪ್ ಮತಪತ್ರಗಳನ್ನು ವಿರೂಪಗೊಳಿಸಲಾಗಿದೆ ಎಂದು ಸುಪ್ರೀಂ ಮೊರೆ ಹೋಗಿತ್ತು. 24 ಮತಗಳಲ್ಲಿ 8 ಮತ ಅನರ್ಹಗೊಂಡಿತ್ತು. 16 ಮತಗಳಲ್ಲಿ ಮನೋಜ್ ಸೋನ್ಕರ್ 12 ಮತ ಪಡೆದು ಗೆದ್ದಿದ್ರು. ನಂತರ ಸೋನ್ಕರ್ ತಮ್ಮ ಮೇಯರ್ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು. ಇದರ ಮಧ್ಯೆ ಆಪ್ನ 3 ಪಾಲಿಕೆ ಸದಸ್ಯರು ಬಿಜೆಪಿ ಸೇರಿದ್ರು. ಈಗ ಮೇಯರ್ ಆಗಿರುವ ಆಪ್ನ ಕುಲದೀಪ್ ಕುಮಾರ್ ಜೊತೆಗೆ ಆಪ್ ಮತ್ತು ಕಾಂಗ್ರೆಸ್ ನಾಯಕರು ಸಂಭ್ರಮಿಸಿದ್ದಾರೆ. ಇದು ಸತ್ಯಕ್ಕೆ ಸಂದ ಜಯ ಅಂತ ನೂತನ ಮೇಯರ್ ಬಣ್ಣಿಸಿದ್ದಾರೆ. ಚುನಾವಣಾಧಿಕಾರಿ ಯಾರ ಪ್ರೇರಣೆಯಿಂದ ಇಂಥ ಅಪರಾಧ ಎಸಗಿದ್ದಾರೆ ಎನ್ನುವುದು ಈಗ ಜಗಜ್ಜಾಹೀರಾತಾಗಿದೆ. ಸತ್ಯಕ್ಕೆ ಕೊನೆಗೂ ಗೆಲುವಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.